ಸೊ ನಮಸ್ತೆ ಸ್ನೇಹಿತರೆ, ಇವತ್ತು ಜುಲೈ 26 ಹರೀಶ್ ರಾಜ್ ಸರ್ ಅವರ ಬರ್ತಡೇ. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಸುಮಾರು 30 ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿದ್ದಾರೆ ಮತ್ತು ಅವರ ಇವತ್ತು 50ನೇ ಹುಟ್ಟುಹಬ್ಬ. ಸೊ ಇವತ್ತು ನಾನು ಅವ್ರ ಮನೆ ಹತ್ರ ಹೋಗಿ ಅವರನ್ನು ಮೀಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಫೋಟೋ ಹಿಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಮತ್ತು ಸಿಂಪಲ್ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಸೊ 1996 ಹೊಸ ಚಿಗುರು ಹಳೇಬೇರು ಸೀರಿಯಲ್ ಮೂಲಕ ಎಂಟ್ರಿಯನ್ನು ಕೊಟ್ಟರು. 1998 ದೋಣಿ ಸಾಗಲಿ ತಾಯಿ ಸಾಹೇಬ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟರು. 2009 ಕಲಾಕಾರ ಸಿನಿಮಾದ ಮೂಲಕ ನಿರ್ದೇಶಕನಾಗಿ ಎಂಟ್ರಿಯನ್ನು ಕೊಟ್ಟರು. ಒಟ್ಟಾರೆಯಾಗಿ 50 ಸಿನಿಮಾಗಳನ್ನು ಮಾಡಿಕೊಂಡು 16 ಸೀರಿಯಲ್ಗಳನ್ನು ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ 30 ವರ್ಷವನ್ನು ಪೂರೈಸಿದ್ದಾರೆ. ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಮುಂದೆ ಬರುವ ಎಲ್ಲ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಮುಂದೆ ಲವ್ ಕಾಕ್ಟೇಲ್ ಅನ್ನೋ ಸಿನಿಮಾ ಬರ್ತಾಯಿದೆ, ಅವರೇ ನಿರ್ದೇಶನವನ್ನು ಕೂಡ ಮಾಡ್ತಾಯಿದ್ದಾರೆ. ಅವರಿಗೆ ಹೊಸ ಸಿನಿಮಾಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅವರು ಅಭಿನಯಿಸಿದ ಪ್ರಮುಖ ಚಿತ್ರಗಳು ಅಂದರೆ ಕೂರ್ಮಾವತಾರ, ದ್ವೀಪ, ತಾಯಿ ಸಾಹೇಬ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಇದು ಅವರ ಅಭಿನಯದ ಪ್ರಮುಖ ಚಿತ್ರಗಳು. ಮತ್ತು ಅನೇಕ ಫೇಮಸ್ ಸೀರಿಯಲ್ಗಳು ಕೂಡ ಆ್ಯಕ್ಟಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಮುಂದೆ ಅವರಿಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ, ಅವರಿಂದ ಉತ್ತಮ ಸೇವೆಗಳು ಬರಲಿ ಅಂತ ಕೇಳ್ಕೊತೀನಿ. ಹರೀಶ್ ರಾಜ್ ಸರ್, ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.